ಇನ್ನೊಂದು ತಿಂಗಳಲ್ಲಿ ಸಿಹಿ ಸುದ್ದಿಯೊಂದಿಗೆ ಡಿಕೆಶಿ ಮತ್ತೆ ಬರ್ತಾರೆ. ಜಗದೀಶ್ವರಿ ದೇವಸ್ಥಾನದ ಅರ್ಚಕ ಗಣೇಶ್ ನಾಯಕ್ ಈ ಹೇಳಿಕೆ ಕೊಟ್ಟಿದ್ದಾರೆ. ತಾಯಿ ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದ್ದಾಳೆ. ಹಿಂಗಾರ ಹೂವು ಸೇರಿ 5 ವಿಧದ ಪ್ರಶ್ನೆ ಕೇಳಿದ್ರು. ಡಿಕೆಶಿ ಪ್ರಶ್ನೆಗಳಿಗೆ ಬಲಭಾಗದಿಂದ ಪ್ರಸಾದ ನೀಡಿದ್ದಾಳೆ. ಬಲಭಾಗಕ್ಕೆ ಪ್ರಸಾದ ನೀಡಿ ಇಷ್ಟಾರ್ಥ ಈಡಿಕೆಯ ಸಂದೇಶ ನೀಡಿದ್ದಾಳೆ. ಇಷ್ಟಾರ್ಥ ನೆರವೇರಿಸುವ ಬಗ್ಗೆ ತಾಯಿ ದಿನಾಂಕವನ್ನೂ ನೀಡಿದ್ದಾಳೆ. ಆ ದಿನಾಂಕ ಡಿಕೆಶಿಯವರೇ ಹೇಳಬೇಕು, ನಾನು ಹೇಳೋದಕ್ಕಾಗಲ್ಲ. ಇನ್ನೊಂದು ತಿಂಗಳಲ್ಲಿ ಸಿಹಿ ಸುದ್ದಿಯೊಂದಿಗೆ ಡಿಕೆಶಿ ಮತ್ತೆ ಬರ್ತಾರೆ ಅಂದಿದ್ದಾರೆ. ಎಲ್ಲ ಸ್ವಲ್ಪ ಇತ್ತು ಅವ್ರದ್ದು ಪೂಜೆ ಇದೆಲ್ಲ, ಅದು ಸ್ವಲ್ಪ ಇದಾಯಿತು. ಹಾಗಾಗಿ ಅವರು ಒಂದು ಸ್ವಲ್ಪ 90% ಎಲ್ಲ ಕೇಳಿಕೊಂಡು ಮುಖ್ಯವಾದ ಬೇಕಾದ್ದೆಲ್ಲ ಕೇಳ್ಕೊಂಡು ಇದು ಮಾಡಿದ್ರೆ. ಹಾಗಾಗಿ ದೇವರೆಲ್ಲದಕ್ಕೂ ಅವರಿಗೆ ಅನುಗ್ರಹ ಮಾಡಿದೆ, ಪ್ರಸಾದ ಕೊಟ್ಟಿದೆ, ಮತ್ತು ಮಾತಾಡಿದೆ, ಹೇಳಿದೆ. ಎಲ್ಲವರಿಗೆ ಹೇಳಿದ್ರಲ್ಲ ನಿಮ್ಮ ಮುಂದೆ, ಸಂತೋಷವಾಗಿದೆ. ಸಾಮಾಜಿಕವಾಗಿ ಕೇಳಿದ್ದಾರೆ, ಅದು ವೈಯಕ್ತಿಕವಾಗಿ ಕೇಳಿದ್ದಾರೆ. ಖುಷಿ ಸುದ್ದಿನ ಕೊಟ್ಟಿದ್ದೇವೆ. ಅವರು ನಾನು ಹೇಳಿದೆ ಅವರಿಗೆ, ಬೇಡಿಯವ್ರ ಮುಂದೆ ಘೋಷಣೆ ಮಾಡಿ ದೇವರಿಗೆ ಹೇಳಿದೆ ಅಂತೇಳಿ, ಇಷ್ಟು ನಂಬಿಕೆ ಬಂದಿದ್ದೀರಾ ನೀವು, ಇಷ್ಟು ಅವರೇ ಪ್ರಾರ್ಥನೆ ಮಾಡ್ಕೊಂಡಿದ್ರು, ಇಷ್ಟಿತ್ತು ನಿಮಗೆ, ದೇವರೇ ಮಾತಾಡಿದ್ದೆ, ನೀವೇ ಘೋಷಣೆ ಮಾಡಿ ಅಂದೆ. ಇಲ್ಲಿ ಸದ್ಯ ಬೇಡ ಅಂದರು. ಹಾಗಾಗಿ ಸದ್ಯದಲ್ಲಿದೆ. ಮತ್ತೆ ಈಗ 1 ತಿಂಗಳಲ್ಲಿ ಬರ್ತಾರೆ. ಮತ್ತೀಗ ಮುಖ್ಯಮಂತ್ರಿ ಆಗೋದ್ರ ಬಗ್ಗೆ ಕೇಳಿದ್ದಾರೆ. ದೇವರು ಹೇಳಿದೆ, ದೇವರು ಡೇಟಲ್ಲಿ ಕೊಟ್ಟಿದೆ, ಡೇಟ್ ಕೊಟ್ಟಿದೆ. ಅಲ್ಲ, ಅವರು ಏನೇನು ಇಷ್ಟಾರ್ಥಗಳಿದೆ ಅಲ್ಲ ಅವ್ರದ್ದು ಎಲ್ಲದನ್ನು ಕೇಳಿದ್ದಾರೆ. ಎಲ್ಲದಕ್ಕೂ ದೇವಿ ಆಯ್ತು ಹೇಳಿದೆ. ಅದೆಲ್ಲ ಅವ್ರ ಸ್ಥಾನನೂ ಒಂದಿರ್ಬೋದು, ಅದು ಇದೆ, ಎಲ್ಲದೂ ಇದೆ. ಮತ್ತು 1 ತಿಂಗಳಲ್ಲೇ ದೇವಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ಅವರು. 1 ತಿಂಗಳಲ್ಲಿ ಬರ್ತಾರೆ ದೇವಿ ಹತ್ರ. ಮತ್ತು ಇದಕ್ಕೂ ಸಮಯ ಮಾಡ್ಕೊಂಡು ಬರ್ತಾರೆ ಅವರು. ಆವಾಗ ಪ್ರಸಾದ ಕೇಳೋದಲ್ಲಿ ಇರೋದಿಲ್ಲ, ಬೇರೆ ಬೇರೆ ಥರ ಪೂಜೆಯಲ್ಲಿ ಇರ್ತದೆ. ಖುಷಿಯಿಂದ ಬಂದು ಪೂಜೆ ಮಾಡಿಸ್ಕೊತ ಹೇಳಿದ್ದಾರೆ ಅವರು. ಅವ್ರು ಇವತ್ತು ದೇವಿನ ಮಾತಾಡ್ಸೋದೇ ಸ್ಪೆಷಲ್ಲ. ಯಾಕೆಂದರೆ ಅಮಾವಾಸ್ಯೆ ದಿವಸ ಎಲ್ಲೂ ದೇವರು ಈ ಥರ ಎಲ್ಲ ಇದಾಗೋದು ಮಾತಾಡೋದಿಲ್ಲ. ಆದರೆ ಅವರಿಗೆ ಇವತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.